ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ ಎಸ್ಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ. ಯಶವಂತಪುರ ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ ಎಸ್ಸಿ ಹೋರಾಟ ಸಮಿತಿಯ ಪೂರ್ವಭಾವಿ ಸಭೆಯು ಯಶವಂತಪುರದ ವೈ ಮುನಿಶ್ಯಾಮಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಶ್ರೀ ಶ್ರೀ ಮುಕ್ತಾನಂದ ಮಹಾಸ್ವಾಮಿಗಳಿಗೆ ಶ್ರೀ 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 ಮುಕ್ತಾನಂದ ಮಹಾಸ್ವಾಮಿಗಳಿಗೆ ಜೈ ಮಡಿವಾಳ ಮಾಚಿದೇವರಿಗೆ ಎಸ್ಸಿ ಹೋರಾಟ ಸಮಿತಿಗೆ ಜೈ ಭರೋ ಭಾರತ್ ಮಾತಾ ಕಿ ಜೈ ಭರೋ ಭಾರತ್ ಮಾತಾ ಕಿ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ಮಡಿವಾಳರ ಸಮಾಜವನ್ನ ಎಸ್ಸಿಗೆ ಸೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿ ಹೋರಾಟ ನಡೆಯಲಿದ್ದು ಅದರ ರೂಪುರೇಷೆಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೇ ನಿನ್ನ ಮುಂದೆ ಎನ್ನಾಟವೇ ಕಲಿದೇವರ ದೇವ ಎನ್ನುವಂತಹ ವಚನ ಸಾಹಿತ್ಯದ ಮೂಲ ಕಾರಣಕರ್ತರು ಇಡೀ ಮಡಿವಾಳ ಸಮಾಜದ ಆರಾಧ್ಯ ಗುರುಗಳಾಗಿರತಕ್ಕಂತಹ ಮಾಚಿದೇವರನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಈ ವೇದಿಕೆಯಲ್ಲಿ ಕುಳಿತುಕೊಳ್ಳುವಾಗ ನಮಗೆ ಪ್ರಥಮವಾಗಿ ಅನಿಸಿದಂತಹ ಒಂದು ಅದ್ಭುತವಾಗಿರತಕ್ಕಂತಹ ವಿಚಾರ ಏನಂತ ಹೇಳಿದ್ರೆ, ಸಾಗರದಲ್ಲಿ ಯಾವಾಗಲೂ ಕೂಡ ನೀರು ಬತ್ತಿ ಹೋಗುವುದಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಎಲ್ಲ ಕಡೆಯಿಂದ ಹರಿಯುವಂತಹ ನದಿಗಳು ಕೊನೆಗೆ ಹೋಗಿ ಸೇರುವುದು ಸಾಗರದಲ್ಲಿ. ಆದ್ದರಿಂದ ಇವತ್ತಿನ ಮಡಿವಾಳ ಸಮಾಜದ ಹೋಗುಗಳು ಹಾಗೆ ಎಸ್ಸಿ ಸೇರಿಸುವಂತಹ ಈ ಸಮಾಲೋಚನಾ ಸಭೆಯಲ್ಲಿ ಸಾಗರವನ್ನು ನದಿಗಳು ಸೇರಬೇಕಾದರೆ ಎಷ್ಟು ಉತ್ಸಾಹದಿಂದ ಹರಿಯುತ್ತದೆ, ಅಷ್ಟೇ ಉತ್ಸಾಹದಿಂದ ಬಂದಿರತಕ್ಕಂತಹ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರತಕ್ಕಂತಹ ಎಲ್ಲ ಮಡಿವಾಳ ಸಮಾಜದ ಬಂಧುಗಳನ್ನು ಹೃದಯಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿಗಳ ಪಾದಗಳನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಬಂಧುಗಳೇ, ಈ ಒಂದು ಸಭೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಉದ್ದೇಶ ನಮ್ಮ ಮಡಿವಾಳರನ್ನು ಪರಿಸ್ಥಿತಿ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಭೆಯನ್ನು ಮಾಡ್ತಿದ್ದೇವೆ. ಬಂಧುಗಳೇ, ಈ ಒಂದು ಬೇಡಿಕೆ 16 ವರ್ಷಗಳಿದೆ. ನಿಮ್ಗೆ ಗೊತ್ತಿರುವಂಥ ವಿಚಾರ. ಹಿಂದೆ ಸಾಕಷ್ಟು ಹೋರಾಟ ಮಾಡಿದ್ದೇವೆ. ಅದು ಬೇಡ, ಈಗೇನು ಮಾಡಬೇಕು ಅನ್ನೋದು ದೊಡ್ಡ ವಿಚಾರ. ಮಡಿವಾಳರಿಗೆ ಸಮಾಜಕ್ಕೆ 78 ವರ್ಷ ಆಯಿತು ನಮ್ಮ ಭಾರತದ ಸ್ವಾತಂತ್ರ್ಯ ಬಂದು. ಈಗ ನಾವು ಏನು ಪರಿಸ್ಥಿತಿ ಸೇರಿಲ್ವಾ, ಸೇರಿಸ್ಬಾರ್ವಾ, ಸೇರ್ಬೇಕಾಗುತ್ತೆ ಬಂದ್ರೆ. 78 ವರ್ಷದಿಂದ ಸಹ ನಾವು ಮಡಿವಾಳರಿಗೆ ಅನ್ಯಾಯ ಆಗ್ತಿದೆ. ಈ ಅನ್ಯಾಯ ಧ್ವನಿನ ನಾವು ಒಂದು ಒಗ್ಗಟ್ಟಿಂದ ಮೂಡಿಸಬೇಕಾಗುತ್ತೆ. ಇವತ್ತು 78 ವರ್ಷದಿಂದ ಒಂದು ವರ್ಗಕ್ಕೆ ಸೀಮಿತ ಆಗ್ಬಿಟ್ರೆ ನಾವೇನ್ ಮಾಡಬೇಕು ಬಂದ್ರೆ? ಅತ್ಯಂತ ಶ್ರೇಷ್ಠ ಶರಣರು ಶ್ರೀ ಮಡಿವಾಳ ಮಾಚಿದೇವರು. ಇಂತಹ ಶರಣರ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಬೆಳೆದು ಬಂದಿದ್ದೇವೆ. ಅದಕ್ಕಾಗಿ ಶ್ರೀ ಮಡಿವಾಳ ಮಾಚಿದೇವರಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳುತ್ತಾ, ಈ ವೇದಿಕೆಯಲ್ಲಿರುವ ಕರಂಜಿ ಸ್ವಾಮೀಜಿಗಳು, ಮುಕ್ತಾನಂದ ಸ್ವಾಮೀಜಿಯವರು ಆಗಮಿಸಿದ್ದಾರೆ. ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ, ಮತ್ತು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಮಾಚಿದೇವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಶ್ರೀ ನಂಜಪ್ಪನವರಲ್ಲಿ ಮತ್ತು ವೇದಿಕೆ ಮೇಲಿರುವ ಎಲ್ಲ ಮಡಿವಾಳ ಸಮಾಜದ ಮುಖಂಡರಲ್ಲಿ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಮಡಿವಾಳ ಸಮಾಜದ ಬಂಧುಗಳು ಆಗಮಿಸಿದರು. ಇದೇ ವೇಳೆ ರಾಜ್ಯ ಮಡಿವಾಳರ ಸಂಘದ ಅಧ್ಯಕ್ಷರಾದ ನಂಜಪ್ಪ, ಎಸ್ಸಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಸ್ ಸಿದ್ದಲಿಂಗಯ್ಯ, ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಆರ್ ಪ್ರಕಾಶ್, ಗೌರವ ಅಧ್ಯಕ್ಷರಾದ ಈರಣ್ಣ ಮಡಿವಾಳ, ಉಪಾಧ್ಯಕ್ಷರಾದ ಆರ್ವಿ ರಾಜಣ್ಣ, ಖಜಾನ್ಸಿಗಳಾದ ಆರ್ ಮಂಜುನಾಥ್ ಹಾಗೂ ಮಡಿವಾಳ ಸಂಘದ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. 1933ರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಉದಯವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಬಹಳಷ್ಟು ನಾವು ಹೋರಾಟಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಸಮಾವೇಶ ಮಾಡೋದು ಎಲ್ಲ ಪ್ರತಿಯೊಂದು ಹೋರಾಟವನ್ನು ಮಾಡ್ಕೊಂಡ್ಬಂದ್ರೂ ಸರ್ಕಾರಕ್ಕೆ ನಮ್ಮ ಮೇಲೆ ಅನುಕಂಪ ಇಲ್ಲ.
ಕಾರಣ ನಾವು ಶೋಷಿತ ಸಮಾಜ, ಕಮ್ಮಿ ಜನಸಂಖ್ಯೆ ಅಂತ ಹೇಳ್ತಾ ಇದ್ದಾರೆ. ಜನಸಂಖ್ಯೆ ಏನು ಕಮ್ಮಿ ಇಲ್ಲ. ಆ ಸೆನ್ಸರ್ ಪ್ರಕಾರ 7 ಲಕ್ಷ ಬರೆದಿದ್ದಾರೆ. ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೂ 5,000 ಜನ ಅಂದರೆ ನಾವು 12.5 ಲಕ್ಷ ಜನ ಜನಸಂಖ್ಯೆ ಇದ್ದೀವಿ. ಬರೀ 5,000 ಅಂತ ಲೆಕ್ಕ ಹಾಕೊಂಡ್ರೆ ಕೆಲವು ಕಡೆ 40,000 ಇದೆ, 30,000 ಇದೆ, 20,000 ಇದೆ, 25,000 ಇದೆ. ಅವರೇಜ್ 5,000 ಅಂತ ಲೆಕ್ಕ ಹಾಕೊಂಡ್ರೆ ನಾವು 12 ಲಕ್ಷ ಆಗ್ತೀವಿ. ದಯವಿಟ್ಟು ಸರ್ಕಾರ ಇದನ್ನು ಮನಗಂಡು ಮತ್ತೊಮ್ಮೆ ನಮಗೆ ಒಂದು ಸರ್ವೆ ಏನು ಜನಗಣತಿಯನ್ನು ಮಾಡಬೇಕು ಅಂತ ಅವರಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಎರಡನೇದಾಗಿ ನಮ್ಮ ಶೋಷಿತ ಸಮಾಜ ಏನಂದರೆ ನಮ್ಮ ಕುಲಕೋಸ್ಕರ ಬಟ್ಟೆ ಒಗೆಯೋದು. ಎಷ್ಟೋ ಜನ ಇವತ್ತು ರೊಟ್ಟಿಗೋಸ್ಕರ ಬಟ್ಟೆ ಒಗ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ದಯವಿಟ್ಟು ನಾವು SC ಏನೇನು ಮಾಡಿದ್ರೆ ನಮಗೆ ಸರ್ಕಾರದಿಂದ SC ಏನನ್ನು ನಮಗೆ ಸಿಕ್ಕಿದ್ರೆ ಇದನ್ನು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು. ಆ ಸರ್ಕಾರ ಏನನ್ನು ಕಿವಿ ಹೊಡೆದ ಇದ್ದ ಪಕ್ಷದಲ್ಲಿ ಉಗ್ರ ಹೋರಾಟ ಅಂದರೆ 4 ನ್ಯಾಷನಲ್ ಹೈವೇಗಳನ್ನು ಬಂದ್ ಮಾಡಿ ನಾವು ಮುಂದೊಂದು ದಿನ ಉಗ್ರ ಹೋರಾಟ ಮಾಡೋಕ್ಕೆ ನಾವೆಲ್ಲ ಸಕಲ ಸಿದ್ಧತೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರ ಈಗಲಾದರೂ ಎಚ್ಚೆತ್ತು ಅಟ್ಲೀಸ್ಟ್ ನಮಗೆ ಮೀಸಲಾತಿನಲ್ಲಿ ನಮಗೆ ಏನಾದರೂ ತರಿಸ್ಕೊಡ್ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರಲ್ಲಿ ಆಡಳಿತ ಸರ್ಕಾರದಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಏನು ಕರ್ನಾಟಕ ರಾಜ್ಯ ಮಡಿವಾಳ ಸಂಘ SC ಹೋರಾಟ ಸಮಿತಿ ನಾವೇನು ಫಾರ್ಮ್ ಮಾಡಿದ್ದೀವಿ ಅದಕ್ಕೆ ಅಧ್ಯಕ್ಷರಾಗಿ ಸಿದ್ದಗಂಗಯ್ಯ ಅವ್ರನ್ನ ನಾವು ನೇಮಿಸಿದ್ದೀವಿ. ಇದು ಮೇಲ್ನೋಟಕ್ಕಲ್ಲ, ಇದು ನಮಗೆ ನ್ಯಾಯ ಕೊಡೋಕ್ಕೋಸ್ಕರ ನಮ್ಮ ವ್ಯಕ್ತಿಯನ್ನು ಸೂಚಿಸಿದ್ದೀವಿ. ಇಡೀ ಸಮಾಜ ಒಪ್ಕೊಂಡಿದೆ. ಇವತ್ತು ಸಮಾಜ ನಮಗೆ ಶಕ್ತಿಯಾಗಿದೆ. ಯಾಕೆ ನಮ್ಮ ರಾಜ್ಯ ಸಂಘಕ್ಕೆ ನೆನ್ನೆ ಮನೆ ಸಂಘಾಲ ಇವರು ಶಕ್ತಿಯಾಗಿ ಇವತ್ತು ನಿಮ್ಮ ಕಣ್ಮುಂದೆ ಕಾಣ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ನಮ್ಮ ನ್ಯಾಯ ಸಿರುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. 3 ತಿಂಗಳಲ್ಲಿ ಮತ್ತೆ ಹೋರಾಟ ಬೀದಿಗೆ ಬಂದೇ ಬರ್ತೀವಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟೇ ಕೊಡ್ತೀವಿ. ನಮ್ಮ ಹಕ್ಕು ನಾವೇ ಪಡೆದೇ ಪಡ್ಕೊಳ್ತೀವಿ. SC ಹೋರಾಟ ನಿರಂತರವಾಗಿ ಮಾಡ್ತಾಯಿದ್ರು SC ಏನು ನಮಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ನಮಗೇನಾಗಿದೆ ಅಂದರೆ ನಮ್ಮ ಜನಾಂಗದ ಏನು ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಈ SC ಆಗೋದಕ್ಕೆ ಅಡೆತಡೆಗಳು ಮಾಡಿಕೊಂಡು ಸುಮ್ಮನೆ ಹಿಂಗೆ ಕಾಲು ಎಳಿತಾ ಇದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಸುತ್ತಿ ನಾವು ಬೃಹದಾಕಾರವಾಗಿ ಹೋರಾಟ ಮಾಡ್ತೀವಿ. ಗ್ಯಾರಂಟಿ ಈ ಸಾರಿ ನಾವು ವಿಶ್ರಮಿಸೋದೇ ಇಲ್ಲ. ಪ್ರತಿ ತಿಂಗಳಲ್ಲಿ 2 ಜಿಲ್ಲೆಯಲ್ಲಾದ್ರೂ ಹೋರಾಟ ರೂಪುರೇಷೆಗಳು ಮಾಡಿ ಎಲ್ಲ ಹೋರಾಟ ಮಾಡಿ ಕೊನೆಯಲ್ಲಿ ರಾಜ್ಯದ್ದೊಂದು ಬೃಹದಾಕಾರವಾಗಿ ಒಂದು ಹೋರಾಟ ಏನು SC ಹೋರಾಟ ಸಮಿತಿ ಅಧ್ಯಕ್ಷರು ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ, 4 ಕರೋಡ್ ಬೆಂಗಳೂರು ಒಂದು ಮಾಡ್ತೀರಿ ಒಂದು ದಿವಸ. ಆ ದಿವಸ ಅದು ಏನು ನಾವು ಸುಮ್ಮನೆ ಈ ರೋಡ್ ಬಂದು ಅಂತಂದರೆ 10 ಜನ 20 ಜನ ಬಂದು ಮಾಡೋಕ್ಕಾಗಲ್ಲ. ಅದಕ್ಕೂ ಏನು ಎಲ್ಲೆಲ್ಲಿ ಬಂದ್ ಮಾಡಬೇಕು, ಎಲ್ಲಿಂದ ಎಷ್ಟು ಜನ ಬರಬೇಕು ಅವೆಲ್ಲ ನಾವು ರೂಪುರೇಷೆಗಳು ಮಾಡಿಕೊಂಡು ಒಂದೊಂದು ದಿವಸ ಮಾಡ್ತೀರಿ ಅಂತಂದರೆ ಅವತ್ತು SC ಹೋರಾಟಕ್ಕೆ ಗ್ಯಾರಂಟಿ ಜಯ ಬರ್ತದೆ. ಆ ಥರ ಹೋರಾಟ ಮಾಡ್ತೀರಿ. ಅದಕ್ಕೆ ಆದ ರೂಪುರೇಷೆಗಳು ಮಾಡ್ಕೊಳ್ಬೇಕು. ನಾವು ಇಷ್ಟು ದಿವಸ ಯಾಕೆ ಅಂತ ಸುಮ್ಮನೆ ಇದ್ದೀರಿ ಅಂತಂತಂದರೆ ಒಂದು ಹೋರಾಟ ಸಮಿತಿಯವ್ರನ್ನ ನಾವು ಮಾಡಿದ್ವಿ. ಅವರು 3 ವರ್ಷಗಳಿಂದ ನಿಷ್ಕ್ರಿಯ ಆಗಿದ್ದರಿಂದ ಈಗ 15 ದಿವಸ ಆಗಿದೆ ನಾವು ಇವ್ರು ಮಾಡಿ. ಈಗ ಕಂಟಿನ್ಯೂ ಸ್ಟಾರ್ಟ್ ಮಾಡಿದ್ದೀರಿ. 15 ದಿವಸಕ್ಕೆ ಇಷ್ಟು ಜನ ನೋಡಿ. ಪೂರ್ವಭಾವಿ ಸಭೆ ಇದೆ. ಈ ಸಭೆಗೆ ಇಷ್ಟು ಜನ ಇದ್ದಾರೆ, ನಮ್ಮ ಹೋರಾಟಕ್ಕೆ ಎಷ್ಟು ಜನ ಬರ್ತಾರೆ ಅಂದರೆ ನೀವೇ ಊಹಿಸ್ಕೊಳ್ಳಿ. ನಮ್ಮದು ಯಾವ ಥರ ಹೋರಾಟ ಮಾಡ್ತೀವಿ. ರಾಜ್ಯ ಸಂಘ ಅಂದರೆ ಏನು, 33ರಲ್ಲಾಗಿರೋಂಥದ್ದು ಇದು ರಾಜ್ಯ ಸಂಘ, ಮಾತೃ ಸಂಘ. ನಾನಿರ್ಬೋದು ಅಧ್ಯಕ್ಷ, ಇನ್ನೊಬ್ಬರು ಅಧ್ಯಕ್ಷ ಬರ್ಬೋದು, ಆದರೆ ಸಂಘ ಹಂಗೆ ಇರ್ತದೆ, ಸಂಘಕ್ಕೆ ಅಸ್ತಿತ್ವ ಹಂಗೆ ಇರ್ತದೆ. ಆದ್ದರಿಂದ ಎಲ್ಲ ನನ್ನ ಅಣ್ಣ ತಮ್ಮಂದಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಎಲ್ಲ ರಾಜ್ಯ ಸಂಘದಡಿಯಲ್ಲಿ ಹೋರಾಟ ಮಾಡೋಣ, ಎಲ್ಲರೂ ಒಟ್ಟಾಗಿ ಮಾಡೋಣ ಅಂತ ನನ್ನ ಮಡಿವಾಳ ಬಂದಿರೋದು ಮನವಿ ಮಾಡ್ತೀನಿ. ಆಂಧ್ರ ಪ್ರದೇಶದಲ್ಲಿ ಆಂಧ್ರದಲ್ಲಿ ಕೊಟ್ಟಿಲ್ಲ. ಈಗ ಅದು ಕ್ಯಾಬಿನೆಟ್ಟಲ್ಲಿ ಶಿಫಾರಸ್ಸಾಗಿದೆ ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸೋದಕ್ಕೆ. ಅಷ್ಟು ಬಿಟ್ಟರೆ ಅಲ್ಲಿ ಇನ್ನೂ ಆಗಿಲ್ಲ. ಇಲ್ಲಿ ಆಂಧ್ರದಲ್ಲಿ ಏನು ರಾಜ್ಯಗಳಲ್ಲಾಗಿದೆ, ಬಿಹಾರ, ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್ ಎಲ್ಲ ಸುಮಾರು 18 ರಾಜ್ಯಗಳಲ್ಲಿ ಆಗೋಗಿದೆ. ಅದರಲ್ಲಿ ಇವಾಗ ನಿಮಗೊಂದು ಮಾಹಿತಿ ಅಂದರೆ ಕಳೆದ ಏನು ಈ ಇದು ಸ್ನಾನ ಮಾಡಿದ್ರಲ್ವ ನಮ್ಮ ಕುಂಭಮೇಳದಲ್ಲಿ ಇರೋಂಥವ್ರು ನಮ್ಮ ಅಲ್ಲಿ MLA ನಮ್ಮವರೇ, ಮಂತ್ರಿ ಅವರು. ಯಾಕೆ ಅಂದರೆ ಆ ಮಧ್ಯಪ್ರದೇಶದಲ್ಲಿ ಅಲ್ಲಿ ಆ ಸಭೆಗೆ ಅಲ್ಲಿ ಒಟ್ಟು ಈಗ ನಮ್ಮವರು 8 ಜನ MLAಗಳು, 2 ಮಿನಿಸ್ಟರ್ಗಳಿದ್ದಾರೆ, 2 MP ಗಳಿದ್ದಾರೆ. ವರದಿ ಹನುಮಂತರಾಜು.